ಹೋಲ ಮರಿ ಇದು ಸಣ್ಣದು ಸರಿಯಾಗಿ ಹೊಡೆದಿಲ್ಲ ಇದು. ಗೈಸ್ ಒಳ್ಳೆ ಸ್ಟ್ರೈಕು, ಒಂದು ಅರ್ಧ kg ಬರ್ತದೆ ಅಷ್ಟೇ. ಗೈಸ್ ಪಾರಿವಾಳ ಥರ ಆರ್ಬಿಡ್ತದೆ, ಆರಿದ್ರೆ ಇದೀವಿ ಅಂತ ಇದೆಯಲ್ಲ ಕೆಳಗಡೆ ಕೂತ್ಕೊಳ್ಳ ನೀನು. ಡ್ರ್ಯಾಗ್ ಲೂಸ್ ಟೈಟ್ ಮಾಡ್ಲಾ? ಹೋಯ್ತೈತಿ ಹೇಳ್ಕೊಂಡದು ಮರ ಸಿಗಿಸ್ತಂದ್ರೆ ಹೋಯ್ತದು. ಅಲ್ಲ ಅಲ್ಲಾಡ್ತಾ ಬೊಡ್ಡೆ ಅಲ್ಲಾಡ್ತೈತಿ. ಡ್ರ್ಯಾಗ್ ಲೂಸ್ ಆಗದೆ ಅದು. ಅದು ಹಂಗೆ ಲೂಸ್ ಆಗಿ ಓದೋದಲ್ಲಿ ಒಳಕ ಬೋಡ್ಸಿ ಮರಕ್ಕೆ ಸುತ್ತೂರು ಹೆಚ್ಚದು. ಗಾಯ್ಸ್ ಫುಲ್ ಏಟ್ ಗಾಯ್ಸ್. ಅಲ್ಲ ಯಾವತ್ತ ಹೋಯ್ತಾ ಅದು ದಾರನೇ ಸುತ್ತೂರು ಎಷ್ಟು ಇಲ್ಲಿ ಇತ್ತದು. ಸಿಕ್ಸ್ಬಿಡ್ದೆ. ಇವನು ಕಷ್ಟಪಡೋಣ ವಿಡಿಯೋ ಮಾಡು. ಅದನ್ನೇ ವಿಡಿಯೋ ಮಾಡ್ತೇನೆ ಇಲ್ಲಿ. ಮೀನನ್ನು ಸಿಕ್ಕಿದ್ದಾರೆ. ಮೀನು ಬೇಗದೆ ಗಾಯ್ಸ್. ನಮ್ಮ ಭಾವನೆ ಕಷ್ಟ ಬೇಡಿ. ಅಲ್ಲಿ ಬತ್ತು 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 ಗಾಯ್ಸ್. ಹೋಗಲ್ಗಂತ ಎಲ್ಲ ಅಲ್ಲಿಗೆ ನಾ ಎತ್ತಿಗೆ ಹೋದಾಗಿತ್ತಾರಂತ ಗೈಸ್. ಹೋಗ್ಬಿಡ್ತು ಒಂದು ಮೀನು. ಆಯ್ತು ಗಾಯ್ಸ್, ಆಯ್ತು ಗಾಯ್ಸ್, ಮಿಸ್ ಆಯ್ತು. ಇದು ಮಿಸ್ ಆಯ್ತಾ? ವೇಸ್ಟ್ ಪಿಲ ಗೈಸ್. ಇವೆರಡು ಮೀನು ನೋಡಿ, ಡಿಫ್ರೆಂಟ್ ನೋಡಿ ಗೈಸ್. ಇದು ಡಿಫ್ರೆಂಟು. ಇದೇನು ಕಾಣಿಸ್ತದೆ ಸ್ಟ್ರಕ್ಚರ್ ನೋಡಿ. ಇದನ್ನ ಇದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಗೈಸ್. ಇದು ಎರಡು ಸ್ನೇಕ್ ಏಟೆ ಅಂದರೆ ಎರಡು ವ್ಯತ್ಯಾಸ ಇದೆ. ಹತ್ರ ತಗೋಬೇಕ. ಈಗ ಮೀನು ತೋರಿಸೋದು ಗೈಸ್. ಇಲ್ಲೇನೇ ಇದು ಚುಕ್ಕಿ ಚುಕ್ಕಿ ಕಾಣಿಸ್ತಾ ಇದೆಯಲ್ಲ, ಚುಕ್ಕಿ ಜಿಂಕೆ. ಅವಲ್ ಮೀನು ನಮ್ಮ ಕಡೆ ಅವಲ್ ಮೀನು ಅಂತಾರೆ. ಈ ಸ್ನೇಕ್ ಏಟು ಇದು ಸ್ನೇಕ್ ಏಟೆ ಗೈಸ್. ಅಂದರೆ ಇವೆರಡು ಒಂದೇ ಜಾತಿಗೆ ಸೇರಿರೋದು. ನಮ್ಮ ಕಡೆ ಇದು ಕುಚ್ಚು ಮೀನು ಅಂತಾರೆ ನೋಡಿ ಗೈಸ್. ಎರಡು ಡಿಫ್ರೆಂಟ್ ನೋಡಿ ಅಷ್ಟೇ. ಎರಡು ಒಂದೇ ಮೀನು ಅಂದ್ಕೊಬಿಡ್ತಾರೆ. ಜಾಸ್ತಿ ಇದು ಲೇಕಲ್ಲಿ ಇರೋದಿಲ್ಲ ಗೈಸ್. ಇದು ರಿವರಲ್ಲಿ ಇರ್ತದೆ, ನದಿಗಳಲ್ಲಿ ಜಾಸ್ತಿ ಮೀನಿರುತ್ತೆ. ಮತ್ತು ಇದು ಒಂದೊಂದು ರೆಡ್ಡಿಶ್ ಥರ ಇರುತ್ತೆ ಕಲರು ನೋಡಿ. ಕಲರ್ ಈ ಥರ ಇರುತ್ತೆ. ಎರಡು ಒಂದೇ ಜಾತಿಗೆ ಸೇರಿರೋದು ಗೈಸ್. ಆದರೆ ಸ್ವಲ್ಪ ಡಿಫ್ರೆಂಟ್ ಇದೆ. ಅಂದರೆ ಎರಡು ಬೇರೆ ಬೇರೆನೇ ಗೈಸ್. ಇದು ಚೆನ್ನ ಸ್ಟಾಟ. ಇದನ್ನು ಚೆನ್ನ ಸ್ಟಾಟ ಅಂತಾರೆ. ಇದು ಕುಚ್ಚು ಮೀನು ಚೆನ್ನ ಸ್ಟಾಟ ಇಂಗ್ಲೀಷಲ್ಲಿ. ಇದು ಸ್ನೇಕ್ ಏಟೆ ಚೆನ್ನ ಮೊರಿಲೇಸ್ ಏನೋ ಅಂತಾರೆ ಗೈಸ್. ಇದನ್ನ ಮರೈಲ್ ಫಿಶಿಂಗ್ ಅಂತಾರೆ ಹಿಂದಿಲಿ. ಮರೈಲ್ ಹಿಡಿದಿರೋ ಮೀನನ್ನ ಕುಕ್ ಮಾಡ್ತೀವಿ. ಇದೇ ಎಲೆಯಲ್ಲಿ ಕುಕ್ ಮಾಡ್ತೀವಿ ಗೈಸ್ ಅದನ್ನ ಮೀನ. ಇದು ಯಾವ ಎಲೆ ಅಂತ ನಿಮಗೆ ಡೌಟ್ ಇರ್ಬೋದು, ಯಾವ ಎಲೆ ಅಂತ ಯೂಸ್ ಮಾಡೋದು ಗೈಸ್. ಇದು ನಮ್ಮ ಕಡೆ ಕರ್ನಾರಲ್ಲೆಲ್ಲ ಯೂಸ್ ಮಾಡ್ತಾರೆ ಗೈಸ್. ಇದನ್ನ ಚೌಟ್ರಲ್ಲೆಲ್ಲ ಊಟ ಮಾಡೋಕ್ಕೆ ಈ ಎಲೆನ ಯೂಸ್ ಮಾಡ್ತಾರೆ. ಅದೇ ಎಲೆ ಗೈಸ್, ಬೇರೆ ಯಾವ ಎಲೆ ಅಲ್ಲ ಗೈಸ್. ಅಲ್ಲಿ ನಮ್ಮ ಹುಡುಗ
ಎಲೆ ಕೀಳ್ತಾ ಇದ್ದಾನೆ. ಜಾಸ್ತಿ ಎಲೆ ಇಲ್ಲ, ಇದೇ ಎಲೆ. ಗೈಸ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೋಡಿ ಗೈಸ್. ರೆಡಿ, ಇನ್ನೊಂದು ಸ್ವಲ್ಪ ಬೇಕು, ಸಾಲೋದಿಲ್ಲ ಗೈಸ್. ಇದು ಯಾವ ಎಲೆ ಅಂತಂದರೆ ಮುತ್ತಿಗೆ ಎಲೆ. ಇದೇ ಕರ್ನಾಟಕ ಯೂಸ್ ಮಾಡೋ ಎಲೆ. ಅಲ್ಲಡಿ ಟಿನ್ ಟಿನ್ ಟ್ಯಾಣ ಗೈಸ್, ಇದೇ ಮುತ್ತಿಗೆ ಮರ. ಇದು ನಮ್ಮ ಕಡೆ ಮುತ್ತಿಗೆ ಮರ ಅಂತಾರೆ, ನಿಮ್ಮ ಕಡೆ ಯಾವ ಹೆಸರು ಅಂತ ಕಾಮೆಂಟ್ ಮಾಡಿ ಗೈಸ್. ಗೈಸ್ ಇಲ್ಲಿ ನಮ್ಮ ಬ್ರೋ ಫುಲ್ಲು ಸೌದೆನೆಲ್ಲ ರೆಡಿ ಮಾಡ್ತಿದ್ದಾರೆ ಗೈಸ್. ಸಬ್ಸ್ಕ್ರೈಬ್ ಮಾಡಿ ಗೈಸ್. ಗೈಸ್ ಹಂಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ತುಂಬ ಜನ ಚಾನಲ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಹಂಗೆ ನೋಡ್ತಾ ಇದ್ದೀರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಮೋಟಿವೇಶನ್ ಸಿಗುತ್ತೆ ಗೈಸ್ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಮ್ಮ ಫಿಶಿಂಗ್ ರಾಡ್ಗೆಲ್ಲ ರೆಸ್ಟು ಇವಾಗ ಇಲ್ಲೇ ಗೈಸ್ ಫೈರ್ ಕ್ಯಾಂಪ್ ಮಾಡಬೇಕು. ಹಲೋ ಗ್ಯಾಸ್ ನೋಡಿ ಗಾಯ್ಸ್, ಐಟಮ್ ಎಲ್ಲ ರೆಡಿ ಆಗೈತೆ. ಅದನ್ನ ಮಿಕ್ಸಿಂಗ್ ಮಾಡೋಕ್ಕೆ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡ್ಕೊತ ಇದ್ದೀವಿ. ನೋಡಿ ನಮ್ಮ ಗ್ಯಾಸ್ ರೆಡಿ ಆಗೈತೆ. ಗೈಸ್ ಫೈರ್ ರೆಡಿ ಆಯಿತು. ಜಲ್ದಿ ಮಸಾಲೆ ಹಾಕಬೇಕು. ಎಲ್ಲರೂ ಮುದ್ದಿಸ್ಬಿಟ್ಟು ಆಟ ಆಡ್ತಾ ಇದ್ದಾರೆ. ಮೀನ್ ಮಸಾಲೆ ಹಾಕಿ ಅಂದ್ರೆ ಆಟ ಆಡ್ತಾ ಇದ್ದಾರೆ ಗೈಸ್. ಎಲ್ಲರೂ ಸ್ಮೈಲ್ ಮಾಡ್ಬೇಕಪ್ಪ. ಎಲ್ಲಾರು ಸ್ಮೈಲ್ ಮಾಡ್ಬೇಕಂದ್ರೆ ನೋಡಿ ಗೈಸ್, ಗರಂ ಮಸಾಲ, ಅರಿಶಿನ ಪುಡಿ, ಚಿಲ್ಲಿ ಪೌಡರು ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ವಿ. ಬೇಡ ಬಿಡು, ಅದನ್ನೇ ಮೀನಿಗೆ ಹಾಕೊಂಡ್ರೆ ನೋಡಿ ಗೈಸ್, ಉಪ್ಪು ಪ್ಯಾಕೆಟು. ಲಾಸ್ಟ್ ಟೈಮ್ ಉಪ್ಪು ಮರ್ತ್ಕೊ ಬಂದ್ಬಿಟ್ಟಿದ್ದು, ಮರ್ತಿಲ್ಲ ಗೈಸ್. ಏನು ಮಾಡ್ದ ಗೈಸ್, ಇದು ಮೀನ್ ಹಿಂಡಕ್ಕೆ, ಮೀನಿಗೆ ಹಿಂಗೆ ಉಳಿದು ಮೀನಿಗೆ ಹಿಂಡಕ್ಕೆ ಮೀನಿಲ್ಲ ಗೈಸ್. ಇಲ್ಲಿ ಮೀನು ಇಲ್ಲಿ ಬಿದ್ದೈತೆ ಗೈಸ್. ಅದನ್ನ ಎಲ್ಲ ಮಿಕ್ಸ್ ಮಾಡಿ. ಈಗ ಅಲ್ಲ ಸಾಂಬಾರ್ ಸೊಪ್ಪು ಕಟ್ ಮಾಡಿಲ್ವಲ್ಲ, ಈಗ ಸಾಂಬಾರ್ ಸೊಪ್ಪು ಗೈಸ್, ಕೊತ್ತಂಬರಿ ಸೊಪ್ಪು ಗೈಸ್, ಕೊತ್ತಂಬರಿ. ರಾತ್ರಿ 1 ಗಂಟೆಗೆ ಕೊತ್ತಿಮೀರಿ ಸೊಪ್ಪು ತಕೊಂಡ್ ಬಂದಿದ್ದು ಅಂಗಡಿನಲ್ಲಿ. ಎಕ್ಸ್ಟ್ರಾ ಐತೆ ನೋಡಿ, ಬೇಕಾಗಿತ್ತು ಅನ್ಸುತ್ತೆ. ಎಣ್ಣೆ ಒಳಗೆ ಕುಡಿತಿರೋದು ಯಾವುದು ಮನೆಯಿಂದ ತಂದಿರೋದಲ್ಲ. ಒಳ್ಳೆ ರಿವರ್ ನೀರು ಗೈಸ್, ಇದು ಒಳ್ಳೆ ನೀರು, ತುಂಬ ಟೇಸ್ಟಿಯಾಗಿದೆ. ಒಳ್ಳೆ ಮೀನು ಎತ್ಕೊಬಲ್ಲ ಇಲ್ಲಿಗೆ. ಗೈಸ್ ಕೈಯೇ ಸಂಜೆ ಮಾಡು ನೋಡು, ಆ ಮೀನು ಹೊಡೆದಂಗೆ ಇಟ್ಬಿಟ್ಟು ತಂದಿರೋದು. ಸಾಂಬಾರು ಸೊಪ್ಪೆ ಕಳ್ತದಲ್ಲಿ
ಆಫ್ ಮಾಡ್ಬೇಕು. ಬ್ಲೇಡ್ ಅಲ್ಲ ಚಾಕ್ ತನ್ಕೊಂಡಿರಪ್ಪ. ಅದೇ ಕಣ ಕೈ ತೊಳ್ದು ನೋಡಪ್ಪ ಇದು ಬರೋಣ ಗೈಸ್, ಇರೋದೇ ಒಂದೇ ಒಂದು ಬ್ಲೇಡಲ್ಲಿ ಇಷ್ಟು ಕೆಲಸ ಮಾಡಿದ್ದೀವಿ ನಾವು. ನೋಡಿ ಗೈಸ್, ಬ್ಲೇಡ್ ಇದ್ರೆ ಸಾಕು ಗೈಸ್, ಬ್ಲೇಡ್ ರಾಜ ಬ್ಲೇಡ್ ರಾಜ ಆಗ್ಬಿಡ್ತಾರೆ ನಮ್ಮ ಕಡೆ. ಬಾಗ್ರೆಂಡು ಬ್ಲೇಡ್ ರವಿ, ಬ್ಲೇಡ್ ರವಿ. ಇಲ್ಲಿ ಕುಯ್ ಕುಯ್. ಬ್ಲೇಡ್ ಕಲೇಸ. ನೋಡಿ ಗೈಸ್, ಕುಯ್ತಾ ಇರ್ತೀವಿ, ತಿಂತಾ ಇರ್ತೀವಿ. ಫೈನ್ ಫೈನ್. ಸಕ್ಕಿಗಳು ಹಂಗೆ ಬರ್ರ ಅಂತ ರಾಕೆಟ್ ಥರ ಹೋಯ್ತವೆ. ಕೊಡಿ ಗೈಸ್. ಒಬ್ರು ಇಲ್ಲಿ ಮಾಟ ಮಂತ್ರ ಮಾಡ್ತಾರೆ. ಹತ್ರ ನಿಂಬೆಹಣ್ಣು ಮಂತ್ರ ಮಂತ್ರ ಆಗ್ತಿದ. ಅಲ್ಲೊಳಗೆ ಮಂತ್ರ ಆಗ್ತಿರೋದು ಮೀನಿಗೆ. ಗುರು ನಿಜವಾಗ್ಲೂ ಓಪನ್ ಆಗಿರ್ಬೋದು. ನೋಡಿ ಗೈಸ್ ಹೆಂಗೆ ಬೆಂಕಿ ಉರಿತಿದೆ ಅಂತ. ಬೆಂಕಿ ರೆಡಿ. ಒಂದು ನಿಂಬೆಹಣ್ಣು ಅದಕ್ಕೆ ಹಾಕೋದಲ್ವಾ? ಎರಡು ಇದಕ್ಕೆ ಕಟ್ ಮಾಡ್ತಾರಾ? ಮಾತು ಬಿಡ ನೀನು. ಪೀಸ್ ಹಾಕಿಲ್ಲ ಗೈಸ್ ಇವರು. ಇಲ್ಲೊಂದು ಕುರುಪಾಕಿ ಹಬ್ಬುಲೆ ನಾನು ಇಲ್ಲೊಂದು ಕುರುಪಾಕಿ ಗಾಯ್ಸ್. ಆಡ ಬಿಡಿ ಇರ್ಲಿ. ಕಲ್ಲೇಸ. ಗೈಸ್ ಕಲ್ಲೇಸ್ ಅವರು ನಿಂಬೆಹಣ್ಣು ಹೆಂಡತಿ ಕಾಮಿಡಿಗೆ ಅದೇ ಹೆಸರು ಸಾಕತ್ತ. ಅವರೇ ಗೈಸ್, ಎರಡು ಮೀನು ಅವರೇ ಹೊಡೆದಿರೋದು. ಅವ್ರು ಕೂತವ್ರಲ್ಲ, ಅವರು ಹೆವಿ ಪ್ಲೇಯರ್ ಆಗ್ಬಿಟ್ಟಿದ್ದಾರೆ ಇವಾಗ. ಕಲ್ಲೇಸ ಮಿಸ್ಟರ್ ಕಲ್ಲೇಸ್. ಈ ಥರ ಎಲ್ಲ ಅವಮಾನ ಮಾಡಬೇಡಿ. ಹಿಂಡೋದಕ್ಕೆ ಹೆಂಗಿದೈತದೆ. ಮೀನು ಅಚ್ಚ ಇದೆಲ್ಲ ಒಂದು ಇದಕ್ಕೆ ಹಾಕೋರಿ ಮಸಾಲೆಗೆ. ಇವತ್ತು ನಾವು ಹೋಗೋದು 9 ಗಂಟೆಗೆ. ಗುರು ಅರಶಿನ ಹಾಕ್ಬೇಕು ಗುರು. ನೀನು ಬರೀ ಉಳ್ಳಿ ಉಂಡದಲ್ಲ. ಹಾಕವಿ ಇರಿ ಇರಿ. ಕಾಲಿನೇ ಹೋಯ್ತಮ್ಮ. ಹ್ಞೂ, ಎಣ್ಣೆ ಮಸಾಲೆ ಇದೇ ಸುಮಾರು ಹೊತ್ತು ವೀಡಿಯೋ ಹೋಯ್ತು. ಕಟ್ ಮಾಡಿ ಮತ್ತೆ ಕಟ್ ಮಾಡ್ಕೊಳ್ಳಿ, ಎಡಿಟ್ ಮಾಡ್ಬೇಕಲ್ಲ ಕಟ್ ಮಾಡಿ. ಮನೆಗೆಲ್ಲ ಬ್ಯಾಡಾಗ ಒಂದು ದಾರ ಕಟ್ಟಿ ಮಡಗ್ತಿರೋದೇ ಪ್ಲಾನಿಂಗ್. ಹೊಂದಿಸ್ಬಿಟ್ಟು ಹಿಂಗೆ ಅನ್ಸ್ಬಿಟ್ರೆ ಆಯಿತು. ಮೀನಿಗೆ ಹಾಕಿ ಮೀನು ಉಜ್ಜಿ. ಉಜ್ಜುಗುರು ನೀನು. ನೀನು ಉಜ್ಜಣ, ನೀನು ಕೈ ತೊಳ್ಕೊಬಿಟ್ಟಿನಿ. ಆಳ್ಕೊಂಡ್ರೆ ಏನಂತೆ ಉಜ್ಜಣ ನೀನು ಹೇಳ್ತೀನಿ. ಅತ್ತಾಗಿರಿ ನೋಡಿ ಗೈಸ್ ಕಿತ್ತಾಡ್ತಾ ಇದ್ದಾರೆ. ಉಪ್ಪು ಉಪ್ಪು ಅದಕ್ಕೆ ಹಾಕಿರಲ್ಲ ಮಸಾಲೆಗೆ. ಏನ ಈ ಅರಶಿನ ಪುಡಿನ ಹಾಕಿದ್ರಾ? ಅದಕ್ಕೆ ಹಾಕಿರೋದೆ. ಜಾಸ್ತಿ ಆಯ್ತದೆ ಹಂಗಾರೆ ಕೈ ಆಗ್ಬಿಡ್ತದೇನೋ. ಹುಳಿ ಹೇಳೋದು. ಏಯ್ ನಾನು ಎಲ್ಲಿ ಹೇಳ್ದೆ? ಲೇಡೀಸ್ ಏನಾದರೂ ನೋಡ್ತಾ ಇದ್ರೆ ಅದಕ್ಕೆ ಕ್ಷಮಿಸ್ಬಿಡಿ. ನಮಗೆ ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ಹಾಕ್ಬೇಕಂತ ಗೊತ್ತಾಗಿಲ್ಲ ಮಾತ್ರ ಗೈಸ್. ಟೇಸ್ಟ್ ಇನ್ನು ಸ್ವಲ್ಪ ಹಾಕ್ಲ ಯಾತ್ಕುವೆ ಅಳ್ತೆ ನೋಡ್ಕೊಳ್ರಲ್ಲ ಜಾಸ್ತಿ. ಕಬಾಬ್ ಸ್ವಲ್ಪ ಇದಿರ್ತದೆ ಪೌಡ್ರಲ್ಲಿ. ನಿನ್ನ ಮಾತು ಕೇಳ್ಕೊಂಡು ಗೈಸ್ ಇವರು ಏನು ಗೊತ್ತಿಲ್ಲ ಅವ್ರಿಗೆ. ಬುಡಿ ಗೈಸು ತಕಳಿ ಗೈಸ್, ನೀವು ಮೆತ್ತಿ ಗೈಸು, ಬುಡಿ ಗೈಸು, ಬುಡಿ ಗೈಸು. ಹಿಂಗ್ ಮಾಡಿ ತೊಳ್ದೆ ಬಿಡು. ಅದೆಂತದ್ ಮಾಡಿದ್ವಲ್ಲ ಫ್ರೈ ಹೆಂಗೆ ಅದು ಉಪ್ಪಿಡ್ದಿತ್ತಿಲ್ವ? ಅದು ಅಣ್ಣ ಫಸ್ಟ್ ಹಾಕ್ದದು ಉಪ್ಪು ಹಿಡ್ದಿತ್ಲ ಅಣ್ಣ. ಸರಿಯಾಗಿ ಇತ್ತದು. ಸರಿಯಾಗಿ ಇತ್ತದು. ಕಿತ್ತಾಡ್ಬೇಡಿ ಗೈಸ್. ಇನ್ನೊಂದು ಮೀನು ಹಿಡ್ದಿದ್ರು ಗೈಸ್. ಇದನ್ನ
ಮಸಾಲೆ ಸಾಲಿಲ್ಲ ಅಂದ್ಬಿಟ್ಟು ಅದು ಹಂಗೆ ಮನೆಗೆ ತಗೊಯ್ತಿದ್ವಿ. ಒಂದು ಅರ್ಧ kg ಬರುತ್ತೆ ಅನ್ಕೋತೀನಿ. ವಿಡಿಯೋ ಮಾಡ್ಕೊಂಡು ನಾನೇ ಕೊಡ್ತೀನಿ. ಕಾಣ್ತದೆ. ಫುಲ್ಲು ಪ್ಯಾಕಪ್ ಮಾಡಿ ಬೆಂಕಿಗೆ ಹಾಕ್ತಾಯಿದ್ದೀವಿ. ಬೆಂದಮೇಲೆ ಇನ್ನು ಟೇಸ್ಟ್ ಮಾಡಿದೆ ಗೈಸ್ ಕತ್ಲೇನೆ ಆಗೋಯ್ತು ಗೈಸ್. ನೋಡಿ ಇನ್ನೂ ಉರಿತಾ ಇದೆ. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ನೈಟ್ ಮೋಡ್ ಆನ್ ಮಾಡ್ಕೋಬೇಕು ಗೈಸ್. ಗೈಸ್ ಅಕ್ಕದ ನಿಜ ಮಾಡಿದ್ರೆ ಸುಮ್ಮನೆ ಹೇಳೋದಿಲ್ಲ ಗೈಸ್. ಇದು ಗೈಸ್ ಇದ್ರದ್ದು ಎಲೆ ಫ್ಲೇವರ್ ಹಂಗೆ ಬೆಂದು ಅದರದ್ದು ಗಮ್ ಅಂತ ಇರ್ತದೆ. ಮತ್ತು ಅದರದ್ದು ಮಸಾಲೆ ಮತ್ತು ಇದು ಬೆಂಕಿ ಥರ ಅದರದ್ದು ಎಲ್ಲ ಮಿಕ್ಸ್ ಆಗಿ ಗೈಸ್ ಒಂಥರ ಸಕ್ಕತ್ತಾಗಿದೆ ಗೈಸ್. ಟೇಸ್ಟ್ ಮಾತ್ರ ತಿಂದಾಗಲೇ ಗೊತ್ತಾಗೋದು ಅದ್ರ ಟೇಸ್ಟು. ನೀನೇನು ಗುರು ಟೇಸ್ಟ್ ಹೆಂಗಿದೆ ಗುರು? ಗೈಸ್ ಮೀನು ಮಾತ್ರ ಸಕ್ಕತ್ತಾಗಿ ಬಂದಿದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಸೂಪರ್ ಕುಂತೆ ಟೇಸ್ಟ್ ಹಿಂದಿ ಗೈಸ್. ನೋಡಿ ಗೈಸ್ ಇವರೇ ಹೊಡೆದಿದ್ದು ನಮ್ಮ ದೋಸ್ತ.